ಸರ್ ಕೇಡಿ ಟೈಟಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಸರ್? ಕಾಳಿದಾಸ ಮನೆ. ಆ ಹಳೆ ಸಿನಿಮಾಗಳಲ್ಲಿ ಇವಾಗ ಏ ವಿಲನ್ ಬಂದ, ಕೇಡಿ ಬಂದ ಅಂತ ಹೇಳ್ತಾರೆ. ಸೊ ಬಟ್ ಪ್ರತಿಯೊಂದು ವಿಷಯಕ್ಕೂ ಅಂತಾರೆ. ಎಕ್ಸ್ಕ್ಯೂಸ್ ಮೀ ಆಯ್ತು, ಜೋಗಿ ಆಯ್ತು, ಮದರ್ ಸೆಂಟಿಮೆಂಟ್ ಸಿನಿಮಾ, ವಿಲನ್ನು ಆಯ್ತು. ಸೊ ಇವಾಗ ಕೇಡಿ ಈ ಸಿನಿಮಾ ಹೇಗಿದೆ ಸರ್? ಇದ್ರ ಹೈಪ್ ಹೇಗಿದೆ? ನಾನು ಯಾವತ್ತೂ ಈ ಸಿನಿಮಾನ ಹೈಪ್ ಮಾಡ್ಕೊಂಡು ಬಂದಿಲ್ಲ. ನನ್ನ ಜಾಬ್ ಏನಿದೆ ನಾನು ಅದನ್ನ ಮಾಡ್ತೀನಿ. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಜೊತೆಗೆ ಕೇಡಿ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದೀರಾ ಸರ್. ಎಷ್ಟು ಕಷ್ಟ ಆಯ್ತು? ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡೋದ್ರಿಂದ ನನಗೇನು ಇದನ್ನೆಲ್ಲ ಕಷ್ಟ ಅಂತ ಏನು ಹೇಳೋಕ್ಕೆ ಚಾನ್ಸೇ ಇಲ್ಲ. ನೀವು ಸಂಜಯ್ ದತ್ ಅವ್ರನ್ನ ಕರ್ಕೊಂಡ್ಬಂದು ವಿಲನ್ ಆಗಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಆ ಕ್ಯಾರೆಕ್ಟರ್ ಯಾಕಂದ್ರೆ ಸಾಕಷ್ಟು ಮೂವಿಯಲ್ಲಿ ಅವ್ರು ವಿಲನ್ ಆಗಿ ಮಾಡಿರೋದು. ಇಂಡಿಯಾ ಸೂಪರ್ ಸ್ಟಾರ್ ಅವರು. ಪಾತ್ರಗಳು ಯಾವಾಗ ನಮ್ಗಳಿಗೆ ಇವ್ರು ಮಾಡ್ತಾರೆ, ಇವ್ರು ಮಾಡ್ಬೋದು ಅಂತ ಆಗುತ್ತೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು. ಪ್ರೇಮ್ ಸರ್ ಮಚ್ಚಿಡಿಸಿದವರೆಲ್ಲ ಒಂದು ರೇಂಜಿಗೆ ಬೆಳೆದು ಬಿಡ್ತಾರೆ ಅನ್ನೋ ಒಂದು. ಸೊ ಪ್ರತಿ ಒಂದು ಹಂತದಲ್ಲೂ ಪ್ರತಿಯೊಂದು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾರೆ. ನೂರಾ ಪಾತೇಹಿ ಅವರು ಸರ್ಸೆ ಸಾಂಗ್ ಆದ್ಮೇಲೆ ಅಂದ್ರೆ ಒಂದು ಇಂಟರ್ವ್ಯೂ ಅಲ್ಲಿ ಅಷ್ಟೇ ಕಾಣಿಸ್ಕೊಂಡಿದ್ರು. ಅವಳೆಲ್ಲ ಬಾಂಬೆಲಿ ಇದ್ದಾಳೆ, ಬಾಂಬೆಲಿ ಇದ್ಬಿಟ್ಟು ನಮ್ಮ ಬಗ್ಗೆ ಹೇಳ್ಬಿಟ್ಟು ಅಂತ ತಕ್ಷಣ ನಾನೇ ಒಂದು ಹೆಣ್ಮಗು ಬಗ್ಗೆ ಮಾತಾಡಿದೆ. ದರ್ಶನ್ ಅವರು ಜೈಲಲ್ಲಿದ್ದಾರೆ. ಸೊ ಅದು ಬೇಜಾರ್ ಆಗುವಂತ ಸಮಯಕ್ಕೆ ಎನಿಥಿಂಗ್ಸ್ ಎಲ್ಲೋ ಅವನು ಎಲ್ಲಿದ್ರು, ಯಾವ ಶೂಟಿಂಗ್ ಇದ್ರು, ನಮ್ದು ಏನೇ ಇದ್ದಾದ್ರು ನನಗೆ ಫೋನ್ ಮಾಡಲಿಲ್ಲ ಅಂದ್ರೆ ನಮ್ಮ ಮೇಡಮ್ ಕಾಲ್ ಮಾಡಿ. ಎಸ್, ನೀವು ನೋಡ್ತಾ ಇದ್ರಾ ಬಾಸ್ ಟಿವಿ ಕನ್ನಡ. ಇವತ್ತು ನಾವು ಕೇಡಿ ಸಿನಿಮಾದ ಒಂದು ಟೀಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈನ್ ಪಿಲ್ಲರ್ ಆದಂತಹ ಅಂದ್ರೆ ಕೇಡಿ ಸಿನಿಮಾಗೆ ಕೇಡಿ ಆದಂತಹ ಜೋಗಿ ಪ್ರೇಮ್ ಅವ್ರ ಜೊತೆ ಇದೀವಿ. ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್. ಸರ್ ಕೇಡಿ ಅನ್ನೋ ಒಂದು ಟೈಟಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಸರ್? ಕಾಳಿದಾಸ ಮನೆ. ಕಾಳಿದಾಸ ಅಂದ್ರೆ ಕೇಡಿ ಅಂದ್ರೆ ಆ ಹಳೆ ಸಿನಿಮಾಗಳಲ್ಲಿ ಇವಾಗ ಏ ವಿಲನ್ ಬಂದ, ಕೇಡಿ ಬಂದ ಅಂತ ಹೇಳ್ತಾರೆ. ಸೊ ಈ ಒಂದು ಸಿನಿಮಾದಲ್ಲಿ ಕಾಳಿದಾಸ ಹೇಗೆ ಸರ್? ವಿಲನ್ ಬಂದ, ಕೇಡಿ ಅದು ಓಕೆ. ಕೇಡಿ ಏನಕ್ಕೆ ಅಂತ ಕರೆಕ್ಟ್ ನೀವು ಹೇಳೋದು ಅಗ್ರಿ. ಬಟ್ ಪ್ರತಿಯೊಂದು ವಿಷಯಕ್ಕೂ ಅಂತಾರೆ. ಹೆಂಡತಿ ಗಂಡನ್ಗೆ ಅಂತಾಳೆ ಕೇಡಿ ನನ್ ಮಗ ಅಂತ, ತಾಯಿ ಮಗನ್ಗೆ ಅಂತಾಳೆ ಕೇಡಿ ನನ್ ಮಗ ಅವನು ಅಂತ, ಅಣ್ಣ ತಮ್ಮನ್ಗೆ ಅಂತಾನೆ ನಮ್ಮ ಅಣ್ಣನ ಕೇಡಿ ನನ್ ಮಗ ಬರೋವನು ಅಂತೀವಿ. ಇದೆಲ್ಲ ಪ್ರೀತಿ. ಆಕ್ಚುಲಿ ಇಸ್ ಲವ್, ಇಸ್ ಲೈಕ್ ಎಮೋಷನ್ಸ್. ಸೊ ಆ ಬೇಸ್ ಮೇಲೆ ಇಟ್ಟಿರ್ತಾರೆ. ಸರ್ ಎಕ್ಸ್ಕ್ಯೂಸ್ ಮೀ ಆಯ್ತು, ಜೋಗಿ ಆಯ್ತು, ಮದರ್ ಸೆಂಟಿಮೆಂಟ್ ಸಿನಿಮಾ, ವಿಲನ್ನು ಆಯ್ತು. ಸೊ ಇವಾಗ ಕೇಡಿ ಈ ಸಿನಿಮಾ ಹೇಗಿದೆ ಸರ್? ಇದ್ರ ಹೈಪ್ ಹೇಗಿದೆ? ಸೊ ಐ ಡೋಂಟ್ ನೋ ಹೈಪ್. ನಾನು ಪ್ರೇಮ್ ಅಂದ ತಕ್ಷಣ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್, ಓವರ್ ಇದು ಮಾಡ್ತಾರೆ ಸಿನಿಮಾ. ನಾನು ಯಾವತ್ತೂ ಈ ಸಿನಿಮಾನ ಹೈಪ್ ಮಾಡ್ಕೊಂಡು ಬಂದೇ ಇಲ್ಲ. ನನ್ನ ಜಾಬ್ ಏನಿದೆ ನಾನು ಅದನ್ನ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿ ಸಾಂಗು, ಪ್ರತಿ ಟ್ರೈಲರು, ಪ್ರತಿ ಇದು ಮಾಡಿದಾಗ ಜನಕ್ಕೆ ತುಂಬಾ ಕುತೂಹಲ ಇದೆ. ವಾಟ್ಸ್ ಅ ಕೇಡಿ ಅಂತ. ನೆನ್ನೆ ಒಂದು ಸಾಂಗ್ ಬಿಟ್ವಿ, ಟ್ರೈಲರ್ ಬಿಟ್ಟಾಗ ಸಿಕ್ಕಾಪಟ್ಟೆ ರೆಸ್ಪಾನ್ಸ್, ಸಿಕ್ಕಾಪಟ್ಟೆ ಇದು ಮಾಡೋದು. ವಾವ್, ಏನ್ ಈ ತರ ಬ್ಯೂಟಿಫುಲ್ ಇದಿದೆ, ಏನ್ ಬೆಂಗಳೂರು ಸಿಟಿ ಹಿಂಗ್ ಕಾಣುತ್ತೆ ಅಂತೆಲ್ಲ. ಪ್ರತಿ ಹಂತದಲ್ಲೂ ಅವರು ಜನಗಳು ಅದನ್ನ ತಗೊಂಡು ಹೋಗಿ, ಅವರೇ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ, ಅವರೇ ತಗೊಂಡೋಗಿ ಅದನ್ನ ರೀಚ್ ಮಾಡ್ತಿದ್ದಾರೆ. ನೀವೆಲ್ಲ ಇದಿರಲ್ಲ ಮಾಡ್ತೀರಾ. ಅಂಡ್ ಸೊ ಅದ್ ಬಿಟ್ರೆ ನಾನು ಯಾವತ್ತೂ ತಗೊಂಡೋಗಿ ಪ್ಯಾಂಪರಿಂಗ್ ಮಾಡ್ತಾ ಇಲ್ಲ. ಒಂದು ನಾರ್ಮಲ್ ಸಣ್ಣ ಪುಟ್ಟ ಬೆಂಗಳೂರು 1970s 80s ಅಂಡರ್ ನಡೆದಿದ್ದು ಒಂದು ರಿಯಲ್ ಸ್ಟೋರಿನ ತಗೊಂಡು ಅಡಾಪ್ಟ್ ಮಾಡ್ತೇವೆ. ಸೊ ಇನ್ ಮಿಕ್ಕಿದ್ ಏನಿದ್ರು ಜನಗಳು. ಓಕೆ ಸರ್, ಸಾಕಷ್ಟು ಕಾಂಟ್ರವರ್ಸಿಗಳ ಜೊತೆಗೆ ಅಂದ್ರೆ ಇವಾಗ ಒಂದು ಸರ್ಸೆ ಅಂತ ಒಂದು ಸಾಂಗ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯ್ತು. ಸೊ ಅದಾದ್ಮೇಲೆ ಟ್ರೈಲರ್ ಕೂಡ ಡಿಲೀಟ್ ಮಾಡ್ಬೇಕು ಅಂತ ಆಯ್ತು, ಸರ್ಸೆದು ಸಾಂಗ್ ಕೂಡ ಡಿಲೀಟ್ ಮಾಡ್ಬೇಕು ಅಂತ ಆಯ್ತು. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಜೊತೆಗೆ ಕೇಡಿ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದೀರಾ ಸರ್. ಎಷ್ಟು ಕಷ್ಟ ಆಯ್ತು? ಕಷ್ಟ ಅಂತ ಏನಿಲ್ಲ, ನಾವೆಲ್ಲ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿರೋದ್ರಿಂದ ನನಗೇನು ಇದನ್ನೆಲ್ಲ ಕಷ್ಟ ಅಂತ ಏನು ಹೇಳೋಕ್ಕೆ ಚಾನ್ಸೇ ಇಲ್ಲ. ಒಂದ್ ಥಿಂಗ್. ಅಂಡ್ ಅದಾದ್ಮೇಲೆ ಏನಾಗಿದೆ, ಕೇಡಿ ಬಂದ್ಬಿಟ್ಟು ಏನೇ ಬೇರೆ ಏನೇ ಆಗಿರ್ಬೋದು, ಸಾಂಗ್ ಆಗ್ಲಿ ಇದಾಗ್ಲಿ. ಈಗ ಸಾಂಗ್ ಆಯ್ತು, ಸಾಂಗ್ ಆದ ತಕ್ಷಣ ನಾವು ಹೇಳಿದ್ವಿ ಅದನ್ನ ಯಾರಿಗ ಹರ್ಟ್ ಆಗಿದೆ, ಯಾವಾಗ ತೊಂದರೆ ಆಗಿದೆ, ವೆರಿ ಸಾರಿ ಅನ್ಬಿಟ್ಟು ಅದನ್ನ ಚೇಂಜ್ ಮಾಡೋ ಕೊಟ್ಟಿದ್ವಿ. ಚೇಂಜ್ ಮಾಡಿ ಇವಾಗ ಸೆನ್ಸಾರ್ಗೆ ಇದಾಗಿದೆ. ಸೊ ಅಂಡ್ ದೆನ್ ಟ್ರೈಲರು ಅಷ್ಟೇ. ಟ್ರೈಲರ್ ಬಂದಾಗ ಒಂದು ಗೈಡ್ಲೈನ್ಸ್ ಇರುತ್ತೆ, ಸೆನ್ಸಾರ್ಗೆ ಒಂದು ಗೈಡ್ಲೈನ್ಸ್ ಇದೆ. ಸಿನಿಮಾ ಅಂದಾಗ ನಾವೆಲ್ಲ ಮೊದ್ಲೇನ್ ಮಾಡ್ತಾ ಇದ್ವಿ, ಯೂಟ್ಯೂಬ್ಗೆ ಬಂದ್ಬಿಟ್ಟು ಪಟ್ಟಂತೆ ಬಿಟ್ಬಿಡ್ತಾ ಇದ್ವಿ ಯೂಟ್ಯೂಬಲ್ಲಿ. ಯಾಕಂದ್ರೆ ಯೂಟ್ಯೂಬ್ಗೆ ಬಂದ್ಬಿಟ್ಟು ಸೆನ್ಸಾರ್ ಇರಲಿಲ್ಲ. ಇವಾಗ ಸಿನಿಮಾ ಥಿಯೇಟರ್ಗೆ ಬರ್ತಿಂದ ಆ ಸಿನಿಮಾನ ಯೂಟ್ಯೂಬ್ ಬಿಡ್ಬೇಕಂದ್ರೆ ಸೆನ್ಸಾರ್ ಇದೆ, ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಅದು ನಮ್ಗೆ ಅರ್ಥ ಆಗಲಿಲ್ಲ. ಸೊ ಬಿಟ್ವಿ. ಸೆಕೆಂಡ್ ಅಲ್ಲಿ 6 hours ಅಲ್ಲಿ ರಿಟರ್ನ್ ಕೊಟ್ಟರೋದ್ನ. ಪಾಪ ಸೆನ್ಸಾರ್ ಟೀಮು, ಸೆನ್ಸಾರ್ ಆಫೀಸರು ಇಸ್ ಹೆಲ್ಪ್. ನಥಿಂಗ್, ಏನ್ ತೊಂದರೆ ಏನಿಲ್ಲ. ಸರ್ ಕನ್ನಡದಲ್ಲಿ ಸಾಕಷ್ಟು ವಿಲನ್ಸ್ಗಳು ಇದ್ದಾರೆ.
ಇವಾಗ ನೀವು ಸಂಜಯ್ ದತ್ ಅವ್ರನ್ನ ಕರ್ಕೊಂಡ್ಬಂದು ವಿಲನ್ ಆಗಿ ಮಾಡ್ಕೊಂಡಿದ್ದೀರಾ. ಅಂದ್ರೆ ಆ ಯಾರು ವಿಲನ್ ಕ್ಯಾರೆಕ್ಟರ್ ಅಂದಿದ್ದು ಯಾರು ಅವ್ರು? ವಿಲನ್ ತರನೇ ಕಾಣಿಸ್ತಾರೆ, ಯಾಕಂದ್ರೆ ಸಾಕಷ್ಟು ಮೂವಿಯಲ್ಲಿ ಅವ್ರು ವಿಲನ್ ಆಗಿ ಮಾಡಿರೋದು. ಇಲ್ವಲ್ಲ, ಸೊ ಅವ್ರ ಕ್ಯಾರೆಕ್ಟರ್ ಇಲ್ಲಿ ವಿಲನ್ ಅಥವಾ ಯಾವ ರೀತಿ? ಇಂಡಿಯಾ ಸೂಪರ್ ಸ್ಟಾರ್ ಅವರು. ಹ್ಮ್ ಹ್ಮ್ ಹ್ಮ್. ಅವ್ರಿಗೆ ಯಾರು ವಿಲನ್ ಅಂತ ಹೇಳಿದ್ರೆ ಯಾರು ಗೊತ್ತಿಲ್ಲ ನನಗೆ. ನಮ್ಮ ಪಿಕ್ಚರ್ ವಿಲನ್ ಅಲ್ಲ. ವಿಲನ್ ಅಲ್ಲ. ಓಕೆ ಸರ್, ಇವಾಗ ಘಟಾನುಘಟಿಗಳು ಹೀರೋಗಳು ಸಹ ಅಂದ್ರೆ ರಮೇಶ್ ಅರವಿಂದ್ ಆಗಿರ್ಬೋದು ಅಥವಾ ರವಿಚಂದ್ರನ್ ಸರ್ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಮೇಡಮ್ ಆಗಿರ್ಬೋದು, ಅವರನ್ನೆಲ್ಲ ಈ ಮೂವಿಯಲ್ಲಿ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟು ಮಾಡಿದ್ದೀರಾ. ಸೊ ಅವ್ರನ್ನೇ ಇದಕ್ಕೆ ಹಾಕೊಬೇಕು ಕ್ಯಾರೆಕ್ಟರ್ಗಳಿಗೆ ಅಂತ ಯಾಕೆ ಅನಿಸ್ತು ನಿಮ್ಗೆ? ನಾನು ಆಕ್ಚುಲಿ ಪಾತ್ರ, ಅದು ಇಂಪಾರ್ಟೆಂಟ್ ಪಾತ್ರ ಬರೆದಾಗ ನಮ್ಗೆ ಇವರೇ ಬೇಕು ಅವರೇ ಬೇಕು ಅಂತಾನೆ ಇದು ಮಾಡಲ್ಲ. ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ, ಸೆಟ್ ಆಗ್ತಾರೆ, ಎಲ್ಲ ಒಂದ್ ಕಡೆ ವರ್ಕ್ ಆಗುತ್ತಿದ್ವು ಅಂತ ಇದ್ರ ಮೇಲೆ ಡಿಪೆಂಡ್ ಅಲ್ಲಿ ನಾವು ಮಾಡ್ತೀವಿ ಅದನ್ನ. ಈಗ ಉದಾಹರಣೆಗೆ ಸಂಜಯ್ ತೋರ್ನ ಯಾರು ತೋರ್ಸಿರ್ಬಾರ್ದು, ಲುಂಗಿ, ಪಂಚೆ ಮತ್ತೆ ಟವಲ್ ಹಂಗೆಲ್ಲ ತೋರಿಸ್ತಾರೆ. ಸಿಗರೇಟ್ ಇಸ್ಲಕ್ಕೆ ಇವತ್ತಿನವರೆಗೂ ಯಾವ ಇಂಡಿಯನ್ ಸಿನಿಮಾದಲ್ಲಿ ಅವ್ರನ್ನ ಆತರ ತೋರಿಸಿದ್ದಿಲ್ಲ. ಸೊ ಹಂಗ್ ನಾನು ಆತರ ಅಡಾಪ್ಟೇಷನ್ ಮಾಡ್ತಾ ಇರ್ತೀನಿ. ಈಗ ಧ್ರುವ ತಗಳೆ ಕಾಳಿದಾಸ ಅವನೊಂಥರ ಸೊ ನ್ಯಾಚುರಲ್, ತುಂಬಾ ನ್ಯಾಚುರಲ್ ಹಳ್ಳಿ ಹುಡುಗ, ಒಬ್ಬ ಮುಗ್ಧವಾದ ಬ್ಯಾಂಗ್ಳೂರ್ ಸಿಟಿ ಹುಡುಗನ್ ತರ ತೋರಿಸ್ತೀನಿ. ಬಟ್ ಅಣ್ಣಯ್ಯಪ್ಪ ಈಸ್ ಲೈಕ್ ಎ ರಿಚ್ ಕ್ಯಾರೆಕ್ಟರ್, ಲೈಕ್ ಕೈಂಡ್ ಆಫ್ ಥಿಂಗ್ಸ್ ಆತರ. ಈಗ ಮತ್ಲಕ್ಷ್ಮಿ ಒಂದು ಆವಾಗಿನ 80s 70s ಅಲ್ಲಿ ಹುಡುಗಿರು ಯಾವ ತರ ಇದಾಗಿದ್ರು, ಈ ಒಂದು ಎಲ್ಲ ಒಂದ್ ಕಡೆ ಇದ್ದಾಗ ರೂಡ್ ಆಗಿ ಹೆಂಗ್ ಮಾತಾಡ್ತಿದ್ರು, ಏನೋ ಪ್ರಾಬ್ಲಮ್ ಹೆಂಗ್ ಇರ್ತಾ ಇತ್ತು, ಅದು ರಿಯಲ್ ಕ್ಯಾರೆಕ್ಟರ್. ರಿಯಲ್ ಶ್ರೀರಾಮ್ಪುರದಲ್ಲಿ ಒಂದು ಮತ್ಲಕ್ಷ್ಮನ್ ಒಂದು ರಿಯಲ್ ಕ್ಯಾರೆಕ್ಟರ್, ಅದನ್ನ ತಂದು ರೇಷ್ಮೆ ಮೇಲೆ ಅಡಾಪ್ಟ್ ಮಾಡಿದ್ವಿ. ಈ ತರ ಪಾತ್ರಗಳು ಯಾವಾಗ ನಮ್ಗಳಿಗೆ ಇವ್ರು ಮಾಡ್ತಾರೆ, ಇವ್ರು ಮಾಡ್ಬೋದು ಅಂತ ಆಗುತ್ತೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು. ಅದೇ ಹಿಂದೆ ಮುಂದೆ ನೋಡೋದಿಲ್ಲ. ಓಕೆ ಸರ್, ಈಗ ಇದು ಈ ಸಿನಿಮಾ ರಿಯಲ್ ಸ್ಟೋರಿನಾ ಅಥವಾ ಸಾರಿ Real 1970s 80s ಅಂಡಲ್ಲಿ ನಡೆದ ರಿಯಲ್ ಸ್ಟೋರಿ, ಅದ್ರೊಳಗಡೆ ಸಿನಿಮಾ ಮಾಡಿದ್ದೀರಾ? ಸರ್, ಇವಾಗ ಕ್ಯಾರೆಕ್ಟರ್ಗಳು ಅಂದ್ರೆ ಓಲ್ಡ್ ಕ್ಯಾರೆಕ್ಟರ್ ಇದೆ ಸತ್ಯವತಿ, ಇವರು ಶಿಲ್ಪಾ ಶೆಟ್ಟಿ ಅವ್ರದ್ದು ಡಿಫ್ರೆಂಟ್ ಆಗಿದೆ. ಅವ್ರದ್ದು ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು. ಸೊ ಲಕ್ಷ್ಮಿ ಒಂದು ಹಳ್ಳಿ ಹುಡುಗಿ ಪಾತ್ರ ಅನ್ಸುತ್ತೆ ನೋಡಿದ್ರೆ. ಸೊ ಏನ್ ಹೇಳ್ತೀರಾ ಸರ್ ಆ ಕ್ಯಾರೆಕ್ಟರ್ಗೆ? ಅಂದ್ರೆ ಪ್ರೇಮ್ ಸರ್ ಹಿಡಿಸಿದವರೆಲ್ಲ ಒಂದ್ ರೇಂಜಿಗೆ ಬೆಳೆದು ಬಿಡ್ತಾರೆ ಅನ್ನೋ ಒಂದು ಮಾತಿದೆ ಇಂಡಸ್ಟ್ರಿ. ಸೊ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ? ಹಂಗೇನಿಲ್ಲ. ಸೊ ಪ್ರತಿ ಒಂದು ಹಂತದಲ್ಲೂ ಪ್ರತಿಯೊಂದು ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀನಿ. ರೇಷ್ಮನ್ ಮೇಲೆ ಅಡಾಪ್ಟ್ ಮಾಡಿದ್ದು ಮತ್ಲಕ್ಷ್ಮಿ ಇಸ್ ಅ ರಿಯಲ್ ಕ್ಯಾರೆಕ್ಟರ್ ಕೂಡ. ಓಕೆ, ಅವಳನ್ನ ರೆಡಿ ಮಾಡಿ ಅವಳಿಗೆ ಮೇಕಪ್ ಆಗ್ಲಿ, ಆಮೇಲೆ ಹೇರ್ ಸ್ಟೈಲ್ ಆಗ್ಲಿ, ಮತ್ತೆ ಸ್ಲ್ಯಾಂಗ್ ಆಗ್ಲಿ, ಅವಳಿಗೆ 3 months ರೆಡಿ ಮಾಡಿದ್ವಿ. ಅವಳನ್ನ 3 ತಿಂಗಳು ಅವಳನ್ನ ಟ್ರೈನ್ ಮಾಡಿ ರೆಡಿ ಮಾಡಿ ಸೊ ತಗೊಂಡ್ ಬಿಟ್ಟಿದ್ದೆ ಅವಳನ್ನ. ಇಟ್ಸ್ ನಾಟ್ ಲೈಕ್ ಎ ಹಳ್ಳಿ ಹುಡುಗಿ ಅಲ್ಲ, ಇಟ್ಸ್ ಲೈಕ್ ಎ ಬೆಂಗಳೂರು ಸಿಟಿ ಹುಡುಗಿ. ಬೆಂಗಳೂರು ಅವಾಗ 70s ಅಲ್ಲೆಲ್ಲ ಲೈಕ್ ಸೇಮ್ ಹಳ್ಳಿ ತರಾನೇ ಇದ್ದಿದ್ದು. ಸೊ ಆ ಕಂಟೆಂಟ್ ಅಲ್ಲಿ ಬೇಸ್ ಮಾಡಿ ಮಾಡಿದ್ದೆ ಅವಳು. ಓಕೆ, ಅಂದ್ರೆ ಲಕ್ಷ್ಮಿ ಅಂತಂದ್ರೆ ಫುಲ್ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ಅಂತ ಮಾತಲ್ಲೇ ಕೊಲೆ ಮಾಡ್ತಾಳೆ ಅಂತ. ಬಟ್ ಮಾತಲ್ಲೇ ಹೊಡಿತಾಳೆ ಅವಳು. ಸಾಫ್ಟ್ ಇದಾರೆ. ಸೊ ಅವ್ರನ್ನ ರೆಡಿ ಮಾಡೋದು ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಇಲ್ಲ, ಏನ್ ಕಷ್ಟ ಅಂತೇನಿಲ್ಲ. ಅವಳು ಫಸ್ಟ್ ಅವಳು ಪಾತ್ರ ಹೇಳಿದಾಗ ಅವಳು ಸ್ವಲ್ಪ ಇದ್ ಮಾಡೋದು, ಅಯ್ಯೋ ಈ ತರದ್ದ ಹೆಂಗೆ ನಾನು. ಯಾಕಂದ್ರೆ ಫಸ್ಟ್ ಸಿನಿಮಾ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್, ಲವ್ ಸ್ಟೋರಿ ಏಕ್ಲೆವೇದಲ್ಲಿ ಮಾಡಿದ್ದವಳು. ಇದ್ರಲ್ಲಿ ಟೋಟಲಿ ಡಿಫ್ರೆಂಟ್. ನಾನು ಈ ತರ ಅಡಾಪ್ಟೇಷನ್ ಮಾಡ್ತಿರ್ತೀನಿ. ಯಾರು ತುಂಬಾ ಸಾಫ್ಟ್ ಇರ್ತಾರೆ ಅಂತವ್ರಿಗೆ ಈ ತರ ರೆಬಲ್ ಕ್ಯಾರೆಕ್ಟರ್ಗಳು ಮಾಡಿದಾಗ ನೋಡೋರ್ಗೆ ಹೊಸ್ತಾನ ಅನ್ಸುತ್ತೆ. ಅವಾಗ ಈ ರೆಗ್ಯುಲರ್ ಆಗಿ ರೆಬಲ್ ಕ್ಯಾರೆಕ್ಟರ್ಗಳು ಇದ್ದಾಗ ಅವ್ರ ಮೇಲೆ ಅಡಾಪ್ಟ್ ಮಾಡೋದ್ರೆ ಏನ್ ರೆಗ್ಯುಲರ್ ಅನ್ಸಲ್ಲ. ಸೊ ಇವಳು ಸ್ವಲ್ಪ ಕ್ಯಾರಿ ಮಾಡ್ತಾಳೆ ಅನ್ನೋ ಒಂದು ಉದ್ದೇಶದಿಂದ ಇಟ್ಕೊಂಡು ಹೋದ್ವಿ. ಅವಳು ಚೆನ್ನಾಗಿ ಕ್ಯಾರಿ ಮಾಡಿದ್ಲು, ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋದ್ಲು ಮತ್ಲಕ್ಷ್ಮಿನ. ನೈಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.